ನಾನು ಅವ್ರಿಗೆ ಸಲಹೆ ಏನಪ್ಪ ಅಂದ್ರೆ 2.5 ವರ್ಷಕ್ಕೆ ಯಾಕಪ್ಪ ಮುಖ್ಯಮಂತ್ರಿ ಒದ್ದಾಡಬೇಕು, 5 ವರ್ಷನೇ ಆಗು, ಯಾರು ಬೇಡ ಅಂತಾರೆ ಅಂತ. ನೋಡಿ, ಮನುಷ್ಯನಿಗೆ ಯಾವಾಗ್ಲೂ ಕೂಡ ಅಧಿಕಾರದ್ದಾಗ್ಲಿ ಮತ್ತೊಂದಾಗ್ಲಿ ಆಸೆ ಅಂತಕ್ಕಂಥದ್ದು ಸಹಜ. ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ಆಸಕ್ತಿ ವಹಿಸೋದು, ಆಸೆ ಪಡ್ತಕ್ಕಂಥದ್ದು ತಪ್ಪು ಅಂತೇಳಿ ನಾನು ಭಾವಿಸೋದಿಲ್ಲ. ನಾನು ಈಗ ಹಿಂದಿನ ಚುನಾವಣೆ ಮಾಡಿದ್ದು ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡಿದಂಥದ್ದು. ಈ ಚುನಾವಣೆಯಲ್ಲಿ ನಮಗೆ 138 ಜನ ಅವತ್ತು ಆಶೀರ್ವಾದ ಮಾಡಿದ್ರು. ಹೈಕಮಾಂಡ್ ಅವರು ಒಬ್ಬ ಮುಖ್ಯಮಂತ್ರಿ ನಾಯಕ, ಒಬ್ಬ ನಮ್ಮ ಲೀಡರ್ ಆಫ್ ದಿ CLP ಅಂತ ಮಾಡಿದ್ರೆ, ಮತ್ತೆ ಮುಂದೆ ಬದಲಾವಣೆ ಮಾಡೋದಿರ್ಲಿ ಮತ್ತೊಂದಿರ್ಲಿ, ಅವರಿಗೆ ಹೈಕಮಾಂಡ್ ಅವರಿಗೆ ಅದ್ರ ಬಗ್ಗೆ ಅಧಿಕಾರನೂ ಇದೆ. ಅವ್ರು ಮಾಡಿದಂತ ತೀರ್ಮಾನ ನಾವು ಎಲ್ಲರೂ ಕೂಡ ಒಪ್ತೇವೆ. ಮುಂದಿನ ಚುನಾವಣೆನೂ ಕೂಡ ಬೇಕಾದ್ರೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ, ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಲಿ, ಆಗಲೇ ಅವ್ರ 5 ವರ್ಷನೂ ಮುಖ್ಯಮಂತ್ರಿ ಇರ್ಲಿ. 2.5 ವರ್ಷಕ್ಕೆ ಯಾಕಪ್ಪ ಹೋರಾಟ? 2.5 ವರ್ಷಕ್ಕೆ ಫೈಟ್ ಬೇಡ ಅಂತಲ್ಲ. ನಾನು ಅವ್ರಿಗೆ ಸಲಹೆ ಏನಪ್ಪ ಅಂದ್ರೆ 2.5 ವರ್ಷಕ್ಕೆ ಯಾಕಪ್ಪ ಮುಖ್ಯಮಂತ್ರಿ ಒದ್ದಾಡಬೇಕು, 5 ವರ್ಷನೇ ಆಗು, ಯಾರು ಬೇಡ ಅಂತಾರೆ ಅಂತ. ಮುಂದಿನ ಚುನಾವಣೆಗೆ ಭಾರತೀಯ ಜನತಾ ಪಕ್ಷ JDSನವರು ಸುಮ್ಮನೆ ಮನೇಲಿ ಕುತ್ಕೊಂಡ್ರೆ ಸಾಕ್ರಿ, ಅವ್ರ ಅಧಿಕಾರಕ್ಕೆ ಬರ್ತಾರೆ. ಕಾಂಗ್ರೆಸ್ ಅನ್ನ ಮುಗಿಸೋದಕ್ಕೆ ಬೇರೆ ಯಾರು ಬೇಕಾಗಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಸಚಿವರುಗಳೇ ಸಾಕು. ಈ ಲೂಸ್ ಟಾಕ್ಗಳನ್ನ ಹೇಳ್ತಾ KN ರಾಜಣ್ಣ ಹೇಳ್ತಾರೆ, ಡಿ.ಕೆ. ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡ್ಕೊಂಡು ಹೇಳ್ತಾರೆ, ಮತ್ತೊಂದು ವಿಚಾರ ಹೇಳ್ತಾರೆ, 2028ಕ್ಕೆ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಅಧಿಕಾರ ಕೊಟ್ಟಿದ್ದಾರೆ, 136 ಸೀಟ್ಗಳನ್ನ ಕೊಟ್ಟಿದ್ದಾರೆ. ಅದನ್ನ ಇಟ್ಕೊಂಡು ಆಡಳಿತ ಮಾಡ್ರಿ ಅಂತಂದ್ರೆ ಕುರ್ಚಿ ಗಲಾಟೆ ಮಾಡ್ತಾ ಇದೀರಲ್ರಿ, ಕುರ್ಚಿಗೆ ಖರ್ಚಿಪ್ ಆಗ್ತಾ ಇದೀರಿ, ಕುರ್ಚಿಗೆ ಟವಲ್ ಆಗ್ತಾ ಇದೀರಿ. ಈ ಗೊಂದಲಗಳನ್ನ ಮೂಡಿಸಿ ಇಡೀ ಆಡಳಿತ ವ್ಯವಸ್ಥೆನೆ ಹಾಳು ಮಾಡ್ಕೊಳ್ತಾ ಇದ್ದೀರಲ್ಲ. ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಉದ್ದುದ್ದ ಮಾತಾಡ್ತೀರಿ, ಆಡಳಿತ ವ್ಯವಸ್ಥೆ ಬಗ್ಗೆ ಮಾತಾಡ್ತೀರಿ, ಕೇಂದ್ರ ಸರ್ಕಾರದ ಆಡಳಿತ ವೈಫಲ್ಯ ಬಗ್ಗೆ ಮಾತಾಡ್ತೀರಿ, ಅವತ್ತಿದ್ದಂತಹ ಭಾರತೀಯ ಜನತಾ ಪಕ್ಷದ ಸರ್ಕಾರದ ವಿರುದ್ಧ ಮಾತಾಡ್ತೀರಿ. ನೀವು ಅಧಿಕಾರಕ್ಕೆ ಬಂದ ತಕ್ಷಣ ಈ ರೀತಿ ಹಾದಿ ಬೀದಿನಲ್ಲಿ ಕಿತ್ತಾಡ್ತಾ ಇದ್ರೆ ಜನ ಈಗಾಗಲೇ ರೋಸ್ ಹೋಗಿದ್ದಾರೆ. ನಿಮ್ಮ ಮೇಲೆ ಇಟ್ಟಿರುವಂತಹ ಭರವಸೆಗಳನ್ನು ಹುಸಿ ಆಗ್ತಾ ಇದೆ ಅಂತೇಳಿ ರೋಸ್ ಹೋಗಿದ್ದಾರೆ. ಗ್ಯಾರಂಟಿ ಯೋಜನೆಗಳು, ಗೃಹಲಕ್ಷ್ಮಿ ಹಣ ಎಲ್ರಿ ಇದೆ? 2 ತಿಂಗಳಾಗಿದೆ ಅಲ್ಲ, ಗೃಹಲಕ್ಷ್ಮಿ ಹಣ ಹಾಕೇ ಇಲ್ಲ, ಅನ್ನಭಾಗ್ಯದ ಹಣ ಹಾಕೇ ಇಲ್ಲ. ಏನ್ ಮಾಡ್ತಾ ಇದ್ದೀರಿ? ಹಾದಿ ಬೀದಿನಲ್ಲಿ ಕುರ್ಚಿಗೋಸ್ಕರವಾಗಿ ಕಿತ್ತಾಡ್ತಾ ಇದ್ದೀರಲ್ಲ. ನಿಜಕ್ಕೂ ಸಿದ್ದರಾಮಯ್ಯನವರು ಹಿಂದೆ ಹೇಳಿದ್ರು, ನಾವು ಮನೆಯಲ್ಲಿ ಕುತ್ಕೊಂಡಿದ್ರು ಸಹ, ನಾವು ಪ್ರಚಾರ ಮಾಡದೇ ಇದ್ರು ಸಹ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಅವತ್ತು ಹೇಳಿದ್ರು. ಈಗ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಮತ್ತು JDSನವರು ಪ್ರಚಾರಕ್ಕೆ ಹೋಗೋದು ಬೇಕಾಗಿಲ್ಲ, ಅವ್ರ ಮನೆಯಲ್ಲಿ ಕುತ್ಕೊಂಡು ನಾಮಿನೇಷನ್ ಮಾಡಿದ್ರೆ ಸಾಕು, ಅವರಿಗೆ ಬಹುಮತ ಖಂಡಿತ ಬರುತ್ತೆ. ಇದರ ವೈಫಲ್ಯ ಕಾಂಗ್ರೆಸ್ ಪಕ್ಷದ ವೈಫಲ್ಯ. ಅವರು ಮಾಡ್ತಾ ಇರುವಂತಹ ಒಳ ಜಗಳಗಳು, ಲೂಸ್ ಟಾಕ್ಗಳು, ಒಬ್ಬ KPCC ಅಧ್ಯಕ್ಷನನ್ನೇ ಟಾರ್ಗೆಟ್ ಮಾಡ್ಕೊಂಡು ಮಾತನಾಡುವಂತಹ ಒಬ್ಬ ಸಚಿವರು. ಇದು ಎಲ್ಲೋ ಒಂದು ಕಡೆ ಜನರಿಗೆ, ಮೊದಲೇ ಜನರು ನೆಗೆಟಿವ್ ಬಗ್ಗೆ ಬಹಳ ಚೆನ್ನಾಗಿ ಗ್ರಹಿಸ್ಕೊಳ್ತಾರೆ. ಸತ್ಯ ಬೇಕಾಗಿಲ್ಲ, ಅವರಿಗೆ ಅರ್ಥ ಆಗೋದಿಲ್ಲ. ಇವಕ್ಕೆ ರಾಜಕೀಯ ಪಕ್ಷಗಳಿಗೆ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಒಂಥರ ಹೇಳ್ತಾರೆ, ಬಂದಾಗ ಒಂಥರ ಆಡ್ತಾರೆ. ಕಾಂಗ್ರೆಸ್ ಪಕ್ಷವನ್ನ ಮುಗಿಸೋದಕ್ಕೆ ಬೇರೆ ಪಕ್ಷದವ್ರು ಬೇಕಾಗಿಲ್ರಿ. ಕಾಂಗ್ರೆಸ್ ಪಕ್ಷವನ್ನ ಮುಗಿಸೋದಕ್ಕೆ ಕಾಂಗ್ರೆಸ್ ಪಕ್ಷದವರೇ ಸಾಕು. ಆರಾಮ ಮುಗಿಸ್ತಾ ಇದ್ದಾರೆ, ಅಚ್ಚುಕಟ್ಟಾಗಿ ಮುಗಿಸ್ತಾ ಇದ್ದಾರೆ. 2 ವರ್ಷ, ಇನ್ನು ಜೂನ್ ಬಂದ್ರೆ 2 ವರ್ಷ ತುಂಬುತ್ತೆ. 2 ವರ್ಷದಲ್ಲಿ ಎಷ್ಟೆಲ್ಲ ಹಗರಣಗಳಾಗ್ತಾ ಇದೆ, ಇಷ್ಟೆಲ್ಲ ಆಗ್ತಾ ಇದೆ. ಈಗ ಅವರು 40% ಪೇ CM ಅಂತೇಳಿ ಒಂದು ಪೋಸ್ಟ್ ಅಂಟಿಸಿದ್ರಲ್ಲ, ಇವತ್ತು ಕುಮಾರಸ್ವಾಮಿ ಅವರು ಹೇಳ್ತಾ ಇದಾರಲ್ಲ 60% ಪೇ CM ಅಂತ ಹೇಳ್ತಾ ಇದಾರಲ್ಲ. ಎಲ್ಲವೂ ಪೋಸ್ಟರ್ಗಳಾಗಿ ತಯಾರಾಗೋದು ಎಷ್ಟೊತ್ತಾಗತ್ರಿ? ನಿಮ್ಮ ಲೂಸ್ ಸ್ಟಾಕ್ಗಳಿಂದಾಗಿ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ 25% ಒಳಗಡೆ ನಾವು ಸಾಲ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ 55,000 ಕೋಟಿ ರೂಪಾಯಿಯನ್ನ ಗ್ಯಾರಂಟಿ ಯೋಜನೆಗೆ ಕೊಡುವಂತಹ ದುಡ್ಡಿಗೋಸ್ಕರವಾಗಿ 3.5 ಲಕ್ಷ ಕೋಟಿ ರೂಪಾಯಿ ಬಡ್ಜೆಟ್ ಅನ್ನ ಮಂಡಿಸುವಂತವ್ರು ಇನ್ನು 3 ಲಕ್ಷ ಕೋಟಿ ರೂಪಾಯಿ ಏನಾಗ್ತಾ ಇದೆ? ಇನ್ನು 3 ಲಕ್ಷ ಕೋಟಿ ರೂಪಾಯಿ 55,000 ಕೋಟಿ ರೂಪಾಯಿ ಹೆಚ್ಚುವರಿ ಆಗ್ತಾನೆ ಬಜೆಟ್ ಅನ್ನು ಮಂಡಿಸಿರುವುದು ನೀವು. ಹಾಗಾದ್ರೆ 3 ಲಕ್ಷ ಕೋಟಿ ಏನಾಗ್ತಾ ಇದೆ? ಯಾಕೆ ಸಾಲ ಮಾಡ್ತಾ ಇದ್ದೀರಿ? ಯಾತಕ್ಕೆ ಅಭಿವೃದ್ಧಿ ಆಗ್ತಾ ಇಲ್ಲ? ಏನಾಗ್ತಾ ಇದೆ? ವಿಧಾನಸೌಧ, ವಿಕಾಸಸೌಧ, MS ಬಿಲ್ಡಿಂಗ್, ಯಾವುದೇ ಇಲಾಖೆಗೆ ಹೋಗಿ ಲಂಚ 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 ಲಂಚ. ಈ ಸರ್ಕಾರಿ ನೌಕರರು ಅವ್ರೇನು
ಇಡುವಂತ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸ್ತೀರಿ. ಅದೇ ಸರ್ಕಾರಿ ನೌಕರರು ಎಷ್ಟೊಂದು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಛೀಮಾರಿ ಹಾಕೋದಕ್ಕಾಗಲ್ವಾ? ಅವನ ಅಧ್ಯಕ್ಷನ್ ಕರೆದು ಛೀಮಾರಿ ಹಾಕೋದಕ್ಕಾಗೋದಿಲ್ವಾ? ಯಾರ ಹಣವನ್ನ ಖರ್ಚು ಮಾಡ್ತಾ ಇದ್ದೀರಿ? ಯಾರ ಹಣ ಇದು? ನಮ್ಮ ಹಣ, ಸಾಮಾನ್ಯ ಜನರ ತೆರಿಗೆ ಹಣ. ನಿಮ್ಗೆ ಯಾವ ಹಕ್ಕಿದೆ? ನಿಮಗೆ ನಿಮ್ಮನ್ನ ಜನಪ್ರತಿನಿಧಿಗಳಾಗಿ ಕೂರಿಸಿರುವಂತದ್ದು ಆಡಳಿತ ಮಾಡಿ ಅಂತ ಹೇಳ್ಬಿಟ್ಟು. ಇಲ್ಲಿ ಈ ರೀತಿಯಾಗಿ ದಾರಿ ತಪ್ಪಿಸುವಂತ ಕೆಲಸ ಅಲ್ಲ. ದಿನ ಬೆಳಿಗ್ಗೆ ಆದ್ರೆ ಸಂಜೆವರೆಗೂ ರಾಜಕೀಯ ಪಕ್ಷಗಳ ಕೆಸರರ ಚಾಟ. ಅವರನ್ನು ಕಂಡ್ರೆ ಇವರಿಗೆ, ಇವರನ್ನು ಕಂಡ್ರೆ ಅವರಿಗೆ, ಅವ್ರ ಮೇಲೆ ಇವರು, ಅವ್ರ ಮೇಲೆ ಇವರು. ಇದೇ ಆಗೋದಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿರುವಂತದ್ದು. ಇದೇನ ವಿರೋಧ ಪಕ್ಷದವ್ರು ಮಾಡ್ತಾ ಇರುವಂತದ್ದು. ನಿಮ್ಮ ಆಟಗಳಿಗೆ ಜನರ ಜೀವವನ್ನ ಯಾಕ್ರಿ ಹಾಳು ಮಾಡ್ತೀರಿ? ಬೆಲೆ ಏರಿಕೆ ಏರಿಸ್ತಾ ಇದ್ದೀರಿ, ಸಾಲವನ್ನ ಮಾಡ್ತಾ ಇದ್ದೀರಿ, ಪ್ರತಿಯೊಬ್ಬರ ತಲೆ ಮೇಲೆ ಸಾಲವನ್ನ ಹೊರೆಯನ್ನ ಹೊರಿಸ್ತಾ ಇದ್ದೀರಿ. ಎಲ್ಲಿಯವರೆಗೆ? ಈ ಜನರನ್ನ ಮೂರ್ಖರನ್ನಾಗಿ ಮಾಡಿ, ಜನರನ್ನ ಮುಟ್ಟಾಳರನ್ನಾಗಿ ಮಾಡಿ, ಎಲೆಕ್ಷನ್ ಟೈಮ್ ನಲ್ಲಿ ಒಂದು ಓಟಿಗೆ ರೆಡ್ಡಿ ಜನಾರ್ದನ್ ರೆಡ್ಡಿ 500 ರೂಪಾಯಿ ಇಂಟ್ರೊಡ್ಯೂಸ್ ಮಾಡ್ತಾ ಇವತ್ತು 2,000 3,000ಕ್ಕೆ ಹೋಗಿದ್ದೀರಲ್ಲ, ಇದು ಪ್ರಜಾಪ್ರಭುತ್ವವನ್ನ ನಾಶ ಮಾಡ್ತಾ ಇರೋದಲ್ವಾ? ಒಂದು ಸಾರಿ ಯೋಚನೆ ಮಾಡ್ಬೇಕಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ ಯಾವತ್ತಾದ್ರೂ ಡೆವಲಪ್ಮೆಂಟ್ ಬಗ್ಗೆ ಮಾತನಾಡಿರುವಂತದ್ದು ಇದೆಯಾ? ಇದು ನಮ್ಮ ರಾಜ್ಯದಲ್ಲಿ ನಡೀತಾ ಇರುವಂತಹ ಬಾನಗಾಡಿಗಳು ಅಂತೀವಿ, ಬಾನಂಗಾಡಿಗಳು ಅಂತ ಹೇಳ್ತೀವಲ್ಲ, ಅದು ನಡೀತಾ ಇರುವಂತದ್ದು. ಒಬ್ಬ ಸಚಿವ ನಾನು ಏನ್ ಮಾತಾಡ್ಬೇಕು, ನಾನು ಏನ್ ಮಾತಾಡಬಾರ್ದು, ನನ್ನ ಪಕ್ಷವನ್ನು ನನ್ನ ಪಕ್ಷ ನನಗೆ ಇಷ್ಟೆಲ್ಲ ಅಧಿಕಾರ ಕೊಟ್ಟಿದೆ, ನನ್ನ ಪಕ್ಷ ಕೊಟ್ಟಿರೋದಕ್ಕೆ ನಾನು ಸಚಿವನಾಗಿದ್ದೇನೆ, ಇದನ್ನ ಮಾತಾಡ್ಬೇಕು, ಏನೋ ಬಾಯಿಗೆ ಬಂದಂಗೆ ಮಾತಾಡುವಂಥದ್ದು. ಯಾರು ಅಧಿಕಾರ ಕೊಟ್ರಿ ಇವ್ರಿಗೆಲ್ಲಾನು? ನಿಮ್ಮ ಪಕ್ಷದ ಆಂತರಿಕ ವಿಚಾರ ಇದ್ರೆ ಪಕ್ಷದ ಕಚೇರಿಯಲ್ಲಿ ಮಾಡ್ಕೊಳ್ರಿ. ನೀವು ಸರ್ಕಾರಿ ಇಲಾಖೆನಲ್ಲಿ, ಸರ್ಕಾರಿ ಚೇಂಬರ್ ನಲ್ಲಿ ಕುತ್ಕೊಂಡು ನಿಮ್ಮ ಪಕ್ಷದ ಪರವಾಗಿ ಮಾತನಾಡೋದು ಸರಿ ಇಲ್ಲ. ಇದನ್ನ ಫಸ್ಟ್ ಕಂಟ್ರೋಲ್ ಮಾಡಬೇಕು. ಇವತ್ತು ಏನು ಸರ್ಕಾರಿ ವಾಹನಗಳನ್ನ ಬಳಸ್ಕೊಂಡು, ಸರ್ಕಾರಿ ಕಚೇರಿಗಳನ್ನ ಬಳಸ್ಕೊಂಡು ಇವರು ಪಕ್ಷಗಳ ಪರವಾಗಿ ಮಾತಾಡ್ತಾರಲ್ಲ, ಪಕ್ಷದ ವಕ್ತಾರಗಳಾಗಿ ಮಾತಾಡ್ತಾರಲ್ಲ, ಇದಕ್ಕೆ ಕಡಿವಾಣ ಹಾಕಬೇಕು. ಸರ್ಕಾರಿ ವಾಹನಗಳನ್ನ ಬಳಸ್ಕೊಂಡು ಸಾರ್ವಜನಿಕ ಸಭೆಗಳಿಗೆ ಭಾಗವಹಿಸ್ತಾರಲ್ಲ, ಇದನ್ನ ಕಡಿವಾಣ ಹಾಕಬೇಕು. ಇದನ್ನ ಕಡಿವಾಣ ಹಾಕದ ಹೋದ್ರೆ ಮುಂದಿನ ದಿನಗಳಲ್ಲಿ ಇವರು ಮಹಾರಾಜರಾಗಿ ಇವತ್ತೇನ್ ಮೆರೀತಾ ಇದ್ದಾರೆ, ಇಡೀ ಆಡಳಿತ ವ್ಯವಸ್ಥೆ ಅವರ ಪಕ್ಷಗಳಿಗೆ ಬಳಸ್ಕೊಳ್ಳುವಂತದ್ದಾಗುತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಪದೇ ಪದೇ ಹೇಳ್ತಾ ಇದೆ, ಪ್ರಜೆಗಳೇ ಪ್ರಭುಗಳು. ಪ್ರಜೆಗಳು ಬಾಯಿ ತೆಗೆದ ಹೋದ್ರೆ ಯಾವತ್ತಿಗೂ ಸಹ ಈ ದೇಶ ಅಲ್ಲ, ಇಡೀ ರಾಜ್ಯ, ದೇಶ ಯಾವುದು ಉದ್ಧಾರ ಆಗೋದಿಲ್ಲ. ಇವರನ್ನ ಗುಲಾಮರನ್ನಾಗಿ ಮಾಡಿಕೊಂಡು, ಜೀತದಾಳುಗಳಾಗಿ ಮಾಡಿಕೊಂಡು, ಓಟುಗಳನ್ನ ಖರೀದಿ ಮಾಡಿ ನಾವು ನಿಮ್ಮ ಮಹಾರಾಜರು ಅಂತ ತೋರಿಸ್ಕೊಳ್ತಾ ಇದ್ದಾರೆ. ಜನ ನೀವು ದನಿ ಎತ್ತಬೇಕು. ಅಲ್ಲಿವರೆಗೂ ಈ ದೇಶ ಉದ್ಧಾರ ಆಗೋದಿಲ್ಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.